ಅದನ್ನ ಆ ಕಿಮ್ಮತಿ ನೀವು ಕರಿತೀರಿ ಮಾಡ್ತಿರೋ ಅಂತ ನೀವು ನೋಟಿಸ್ ಕೊಡ್ಬೇಕಾಗಿತ್ತು. ಕೊಟ್ಟಿದ್ರ? ಗೊತ್ತಿಲ್ಲ. ಮೂರನೇದು ಅದನ್ನ ಹರಾಜಿಗೆ ಹಾಕ್ಬೇಕಿತ್ತು. ಆ ಹರಾಜು ಪ್ರಕ್ರಿಯೆ ಮಾಡಿದ ನಂತರ ಆ ದುಡ್ಡನ್ನ ಸರ್ಕಾರದ ಖಜಾನೆಗೆ ತುಂಬಬೇಕಿತ್ತು. ನೀವು ಯಾವುದೇ ನೀತಿ ನಿಯಮ ಅನುಸಾರ ಕ್ರಮ ಕಾನೂನು ಇಲ್ಲದೆ ಅರಣ್ಯ ಇಲಾಖೆವೇ ಹೋಗಿ ಮರ ಕಡಿದು ಏನು ಸರ್ವಾಧಿಕಾರಣ ಇದು? ಇದು ಸರ್ವಾಧಿಕಾರಣ ಇದು? ನಾವು ಕೇಳ್ತಿರೋದು ಪ್ರಶ್ನೆ, ಟೆಕ್ನಿಕಲ್ ಪಾಯಿಂಟ್. ಅರೆ ಕಾಯ್ದೆ ಕಾನೂನು ಇಲ್ವೇ ಇಲ್ವ? ಹಾಗಾದ್ರೆ ಒಂದು ಸರ್ಕಾರಕ್ಕೆ ತುಂಬಬೇಕಾಗಿತ್ತು ಖಜಾನೆಗೆ ದುಡ್ಡನ್ನ. ಕಾನೂನು ಅನುಸರಿಸಬೇಕಿತ್ತು. ಸರ್ಕಾರಕ್ಕೆ ನಷ್ಟ ಮಾಡಿದ್ರಿ ನೀವು. ಸರ್ಕಾರಕ್ಕೆ ನಷ್ಟ ಮಾಡಿದ್ರಿ ಸರ್ಕಾರಿ ಅಧಿಕಾರಿಯಾಗಿ. ಇದಕ್ಕೆ ಯಾರು ಕೊಡೋರು? ಇದು ಮೊದಲನೇ ಪಾಯಿಂಟ್. ನಾ ಜಾಗಕ್ಕೆ ಹೋಗಿದ್ದೆ. 34 ವರ್ಷ ಈ ಹೋರಾಟದಲ್ಲಿ ನಾನಿದ್ದೆ ಅಲ್ವಾ? ಎಲ್ಲೋ ಕಾನೂನು ಬಾಹಿರವಾಗಿ ಅವಕಾಶ ಕೊಟ್ಟಿಲ್ಲ. ನನಗೆ ಆಶ್ಚರ್ಯ ಆಯ್ತು. ಅರೆ, ದಂಡಾಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, ಪಂಚಾಯಿತಿಯವರಿದ್ದಾರೆ, ನೀವು ಒಕ್ಕಲೆಬ್ಸಿದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಪಂಚನಾಮೆ